ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರವಿವಾರ ಆಗಸ್ಟ್ 17ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲರ್ಫುಲ್ ಸುದ್ದಿ ಕನ್ನಡ ಮಾಸಪತ್ರಿಕೆ ಹಾಗೂ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಹಮ್ಮಿಕೊಂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರ ಪ್ರಶಸ್ತಿ ಸನ್ಮಾನ ಸಮಾರಂಭದಲ್ಲಿ ಇಂಡಿ ತಾಲೂಕು ರವಿವಾಣಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಪತ್ರಕರ್ತ ಬೀರಪ್ಪ ಹೊಸೂರ್ರವರಿಗೆ ರಾಜ್ಯ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀದೇವ್ ವೇದಮೂರ್ತಿ, ಡಾಕ್ಟರ್ ಕಾಡಯ್ಯ, ಶಿವಮೂರ್ತಿ ಹಿರೇಮಠ್ ಸ್ವಾಮಿಗಳು, ಶ್ರೀ ದುರ್ಗಾ ಮಾತಾ ಮತ್ತು ಶ್ರೀ ಕಾಳಿ ಮಾತಾ ಆರಾಧಕರು, ಕೆಎನ್ ರಮೇಶ್, ಡಿವೈಎಸ್ಪಿ ಪೊಲೀಸ್ ಇಲಾಖೆ ತುಮಕೂರು ಜಿಲ್ಲೆ, ಟಿಎಸ್ ನಾಗಾಭರಣ ಖ್ಯಾತ ನಟರು, ಲಯ ಕೋಕಿಲ ಖ್ಯಾತ ಹಾಸ್ಯ ನಟರು ಹಾಗೂ ಸಂಗೀತ ನಿರ್ದೇಶಕರು, ಭೂಮಿಕಾ ಎಕೆ ಚಲನಚಿತ್ರ ನಟಿ, ಸವಿ ಪ್ರಕಾಶ್ ಅಂತಾರಾಷ್ಟ್ರೀಯ ನಿರೂಪಕರು, ದೂರದರ್ಶನ ಚಂದನವಾಣಿಯ ನಿರೂಪಕಿ, ಎಂಎಸ್ ರವೀಂದ್ರ ಅಧ್ಯಕ್ಷರು, ಡಾಕ್ಟರ್ ಎನ್ ಪ್ರಹ್ಲಾದ್ ಉಪಾಧ್ಯಕ್ಷರು, ನರಸಿಂಹಯ್ಯ ಎನ್ ಆರ್ಯನ್, ರೇಡಪ್ಪ ಎಂಆರ್, ಡಾಕ್ಟರ್ ವಿಜಯ್ ಎಸ್ ಅಗಡಿ, ಅಲ್ಲೂರಿ ಸೀತಾರಾಮರಾಜು, ಬಿಆರ್ ಪ್ರೊಫೆಸರ್ ಕೆವಿ ಐಹಾನ್, ಡಾಕ್ಟರ್ ಮಹಾದೇವಿ ಸೇರಿದಂತೆ ಅನೇಕ ಗಣ್ಯರು ಪ್ರಶಸ್ತಿ ವಿತರಿಸಿದರು. ಬೇರೆ ಕಡೆ ಮಾರ್ಕ್ ಜಾಸ್ತಿ ಆಗ್ಬಿಟ್ರೆ ತುಂಬಾ ಬೋರ್ ಆಗ್ಬಿಡುತ್ತೆ ನಮ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಫಿಲಂ ಚೇಂಬರ್ ಈಗ ಸ್ಥಾಪನೆಯಾಗಿ 1 ವರ್ಷ ಆಯ್ತು. ಈ 1 ವರ್ಷಕ್ಕೆ ನಾವು ಈಗಾಗಲೇ 20 ಜಿಲ್ಲೆ ಪ್ರೆಸ್ ಮೀಟ್ ಮಾಡಿದ್ದೀವಿ. ಇದು ಉದ್ದೇಶ ಏನು ಅಂದ್ರೆ ಬೇರೆ ಅಸೋಸಿಯೇಷನ್ ಈಗ ಆ ಚೇಂಬರ್ ಈ ಚೇಂಬರ್ ಅಂತ ಹೇಳಕ್ಕಾಗಲ್ಲ. ಬೇರೆ ಚೇಂಬರ್ಗಳು ಒಂದು 5-6 ಚೇಂಬರ್ ಇದೆ. ಆ ಚೇಂಬರ್ಗೂ ನಮ್ಮ ಚೇಂಬರ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ನಮ್ಮಲ್ಲಿ ಬೇರೆ ಅಸೋಸಿಯೇಷನ್ ಅಂದ್ರೆ ಎಕ್ಸಾಂಪಲ್ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇದೆ, ಡೈರೆಕ್ಟರ್ ಅಸೋಸಿಯೇಷನ್ ಅಂತ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಂತ ಇದೆ, ಮೇಕಪ್ ಆರ್ಟಿಸ್ಟ್ ಅಸೋಸಿಯೇಷನ್, ಟೆಕ್ನಿಷಿಯನ್ ಆರ್ಟಿಸ್ಟ್, ಈ ತರ ಒಂದು ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕನ್ನಡ ಫಿಲಂ ಚೇಂಬರ್ A to Z ಮೆಂಬರ್ಶಿಪ್, ಒಂದು ಕ್ಯಾಮರಾಮನ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್, ಮೇಕಪ್ ಮ್ಯಾನ್, ಪ್ರತಿಯೊಬ್ಬರದು ಮೆಂಬರ್ಶಿಪ್ ಇರೋದು ನಮ್ಮ ಕನ್ನಡ ಫಿಲಂ ಚೇಂಬರ್ ಅಲ್ಲಿ. ಇದು ಸ್ಥಾಪನೆಯಾಗಿ 1 ವರ್ಷ ಆಯ್ತು. ಈ 1 ವರ್ಷಕ್ಕೆ ಈಗಾಗಲೇ 1,000 ಜನ ಮೆಂಬರ್ ಆಗಿದ್ದಾರೆ. ಸೊ ನಿಮ್ಮಲ್ಲಿ ದಯವಿಟ್ಟು ನಾವು ಕೇಳ್ಕೊಳ್ಳೋದ್ರೆ ದಯವಿಟ್ಟು ನೀವು ಮೆಂಬರ್ ಆಗಿ. ಯಾಕೆ ಅಂದ್ರೆ ನಾವು ಈ ತರ ಹೆಚ್ಚು ಕಾರ್ಯಕ್ರಮಗಳು ಮಾಡ್ಬೇಕು ಅಂದ್ರೆ, ನಾವು ಅಧ್ಯಕ್ಷ ಆಗಿರ್ಬೇಕು ಅಂದ್ರೆ, ನಾವು ಪ್ರಾಲಾಸನ ಉಪಾಧ್ಯಕ್ಷ ಆಗಿರ್ಬೇಕು ಅಂದ್ರೆ, ನಿಮ್ಗೆ ಸೋನ್ಸೋ ಖಜಾಂಕಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು. ಯಾವ ಭಾಷೆಗಳಲ್ಲೂ ಇಷ್ಟೊಂದು ಪುರಸ್ಕಾರ ಸಿಗದೇ ಇದ್ದಂತವರು ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಗಳಿಸಿದಂತ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ನಾನೊಬ್ಬನಿದ್ದೇ ಮಾಡಿದಿರೋದು ನಾನೊಬ್ಬನ ಸುಖಕ್ಕೆ, ನಾನೊಬ್ಬ ಎಚ್ಚೆತ್ತು ಗೆದ್ದರೆ ಅದು ಊರಿನೆಲ್ಲರ ಹಿತಕ್ಕೆ. ಹಾಗೆ ಈ ಸಾಧಕರು ಹೇಗಿರ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ರಾಷ್ಟ್ರಪತಿ ಹೇಗಿರ್ಬೇಕು ಅಂತ ಆ ಪದವಿಗೆ ಒಂದು ಗುರುತನ್ನು ತಂದು ಕೊಟ್ಟಂತಹ ನಿಜವಾದ ಯೋಧ, ಭಾರತ ನಿಜವಾದ ರತ್ನ APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಕನಸು ಕಾಣಬೇಕು ಆದ್ರೆ ಒಂದ್ಸಲ. ನಾನು ಆಕ್ಚುಲಿ ರಿಟೈರ್ಡ್ ಪ್ರೊಫೆಸರ್ ಆಫ್ ಎಜುಕೇಶನ್, NCERT, National Council for Educational Research and Training, Government of India. I am at the national level. ಇಡೀ ದೇಶದಲ್ಲಿ 5 ಕಾಲೇಜ್ ಇರೋದು, ಇಡೀ ಸೌತ್ ಇಂಡಿಯಾಕ್ಕೆ ಮೈಸೂರು ಒಂದೇ ಅಲ್ಲೇ ಇರೋದು. ನಾನು ಇದ್ದು ಡೆಲ್ಲಿಯೂ ಇದೆ, ಭೋಪಾಲ್ ಇದೆ, ಭುವನೇಶ್ವರ್ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಶಿಲಾಂಗ್ ಅಲ್ಲೇ ಇರಲಿ. ಈ ಕನ್ನಡ ಫಿಲಂ ಚೇಂಬರ್ಗೆ ನಾನು ಸೇರ್ಕೊಳ್ಳೋದಕ್ಕೆ ನನಗೆ ಎಷ್ಟು